ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಇವತ್ತಿನ ವಿಡಿಯೋದಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ ನೋಡೋಣ. ಹೋದ ವಿಡಿಯೋದಲ್ಲಿ ಸೀರೀಸ್ ಸರ್ಕ್ಯೂಟ್ನಲ್ಲಿ ಒಂದು ಪಾತ್ ಇತ್ತು, ಬಟ್ ಇಮೇಜಿನ್ ಮಾಡಿ ಮಲ್ಟಿಪಲ್ ಪಾತ್ಸ್ ಇದ್ರೆ ಏನಂತಾರೆ? ಅದೇ ಪ್ಯಾರಲಲ್ ಸರ್ಕ್ಯೂಟ್. ಓಕೆನಾ? ಸೊ ಸಿಂಪಲ್ ಡೆಫಿನೇಷನ್ ಹೇಳಬೇಕಂದ್ರೆ ಕಾಂಪೊನೆಂಟ್ಸ್ ಕನೆಕ್ಟೆಡ್ ಇನ್ ಮಲ್ಟಿಪಲ್ ಪಾತ್ಸ್ ದಟ್ ಈಸ್ ಕಾಲ್ಡ್ ಪ್ಯಾರಲಲ್ ಸರ್ಕ್ಯೂಟ್. ಅಥವಾ ಕರೆಂಟ್ ಹ್ಯಾಸ್ ಮೋರ್ ದೆನ್ ಒನ್ ಪಾತ್, ಅಂದರೆ ಕರೆಂಟ್ ಫ್ಲೋ ಆಗಿ ಮೆನಿ ಪಾತ್ಸ್ ಇದೆ ಅಂತ. ಎಕ್ಸಾಂಪಲು, ನೀವು ನಿಮ್ಮ ಕಾಲೇಜಿಂದ ಮನೆಗೆ ಹೋಗ್ಬೇಕು ಅಂದರೆ ಟಾರ್ ರೋಡಲ್ಲೋ ಮ್ಯಾಕ್ಸಿಮಮ್ ಹೋಗ್ತೀರ. ಅದೇ ನಿಮ್ಮ ಕಾಲೇಜಿಂದ ನಿಮ್ಮ ಹೊಲ ತೋಟಕ್ಕೆ ಹೋಗ್ಬೇಕು ಅಂದರೆ ಮಲ್ಟಿಪಲ್ ಪಾತ್ಸ್ ಅಲ್ವಾ? ಲೈಕ್ ದಟ್ ಈಸ್ ಪ್ಯಾರಲಲ್. ನಿಮ್ಮ ಕಾಲೇಜಿಂದ ತೋಟ ಹೊಲಕ್ಕೆ ಹೋಗೋದು ಪ್ಯಾರಲಲ್. ಕಾಲೇಜಿಂದ ಮನೆಗೆ ಬರೋದು, ಕಾಲೇಜಿಂದ ಮನೆಗೆ ಹೋಗೋದು ಸೀರೀಸು. ಮನೆಯಿಂದ ತೋಟ ಹೊಲಕ್ಕೆಲ್ಲ ಹೋಗೋದು ಪ್ಯಾರಲಲ್. ಓಕೆನಾ? ದಟ್ ಈಸ್ ಸಿಂಪಲ್. ಓಕೆನಾ? ಈ ಥರ ಅರ್ಥ ಮಾಡ್ಕೊಳ್ಳಿ. ದೆನ್ ಡೆಫಿನೇಷನ್ ಗೊತ್ತಾಯಿತು. ಈಗ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಅದು ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಅಂದರೆ, ಒಂದು ಜಂಕ್ಷನ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ವೆಹಿಕಲ್ಸ್ ಡಿಫ್ರೆಂಟ್ ರೋಡಲ್ಲಿ ಹೋಗ್ಬಹುದು. ಓಕೆನಾ? ಒಂದು ಸರ್ಕಲಿಂದ ಎಷ್ಟು ಜಂಕ್ಷನ್ ಅಂದರೆ 4 ದಾರಿ ಇರುತ್ತಲ್ವಾ? ಸೊ ಮೆನಿ ರೂಟ್ಸ್. ಓಕೆನಾ? ಎಲ್ಲಿಯಾದರೂ ಹೋಗ್ಬೋದು. ಸೊ ಪ್ಯಾರಲಲ್ ಮೆನಿ ರೂಟ್ಸ್ ಇರುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಅಬೌಟ್ ಪ್ಯಾರಲಲ್ ಸರ್ಕ್ಯೂಟ್. ಅದನ್ನ ಪ್ಯಾರಲಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ದೆನ್ ಪ್ರಾಪರ್ಟೀಸ್. ಅಲ್ಲಿ ಪ್ರಾಪರ್ಟೀಸ್ ನೋಡಿದ್ವಲ್ಲ, ಕರೆಂಟ್ ಸೇಮ್ ಇರುತ್ತೆ ಅಂತ, ಬಟ್ ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಅಲ್ಲಿ ವೋಲ್ಟೇಜ್ ಡಿವೈಡ್ಸು, ಇಲ್ಲಿ ಕರೆಂಟ್ ಡಿವೈಡ್ಸ್. ಬಟ್ ಇದು ವೆರಿ ಇಂಪಾರ್ಟೆಂಟ್. ಟೋಟಲ್ ರೆಸಿಸ್ಟೆನ್ಸ್ ಬಂದು 1/R ಅಂತ ಪ್ಯಾರಲಲ್ಲಿ. ಓಕೆನಾ? 1/R1 + 1/R2 + 1/R3. ಸೊ ಹಂಗೆ ರೆಸಿಸ್ಟೆನ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್, R1 to R2 is 2. ಕ್ಯಾಲ್ಕುಲೇಟ್ R. ಓಕೆನಾ? ದೆನ್ ಸರ್ಕ್ಯೂಟ್ ನೋಡೋಣ ಯಾವ ರೀತಿ ಇರುತ್ತೆ. ಸಿ, ದಿಸ್ ಈಸ್ ದಿ ಪ್ಯಾರಲಲ್ ಸರ್ಕ್ಯೂಟ್. ಓಕೆನಾ? ನೇಂದೆ ಮಲ್ಟಿಪಲ್ ಜಂಕ್ಷನ್. ನೋಡಿ, ಇಲ್ಲಿಂದ ನೀವು ಮನೆಗೆ ಹೋದ್ರಿ, ಮನೆಯಿಂದ ಇದು ಎಲ್ಲ ತೋಟ ಹೊಲ ಇದೆ ಅಂಕೊಳ್ಳಿ, ಇಲ್ಲಿಂದ ಎಷ್ಟೊಂದು ಹರಿತೀವಿ. ಓಕೆ ಅಲ್ವಾ? ಸೊ ಲೈಕ್ ಮೆನಿ ಪಾತ್ಸ್ ಈಸ್ ಕಾಲ್ಡ್ ಪ್ಯಾರಲಲ್ ಸರ್ಕ್ಯೂಟ್. ಓಕೆನಾ? ಸೊ ಪ್ರಾಪರ್ಟೀಸ್ ಅರ್ಥ ಆಯಿತು, ಪ್ಯಾರಲಲ್ ಸರ್ಕ್ಯೂಟ್ ಅಂದರೆ ಏನಂತ ಅರ್ಥ ಆಯಿತು. ದೆನ್ ಎಸ್, ವೆರಿ ಇಂಪಾರ್ಟೆಂಟ್ ಏನಂದರೆ, ಅಲ್ಲಿ ಒಂದು ಬ್ರಾಂಚ್ ಬೇರೆ ಆದರೂ ಕೂಡ ವರ್ಕ್ ಆಗಲ್ಲ ಅಲ್ವಾ? ಇಲ್ಲಿ ಒಂದು ಬ್ರಾಂಚ್ ಏನಾದರೂ ಬ್ರೇಕ್ ಆದರೂ ಕೂಡ ವರ್ಕ್ ಆಗುತ್ತೆ. ಎಕ್ಸಾಂಪಲ್ CA. ಓಕೆನಾ? ಇದು ಪ್ಯಾರಲಲ್ ಅಲ್ವಾ? ಸೊ ನಾನು ಇದನ್ನ ರಿಮೂವ್ ಮಾಡ್ತೀನಿ. ಸರ್ಕ್ಯೂಟ್ ಏನಾದ್ರು ಸ್ಟಾಪ್ ಆಯಿತಾ? ಇಲ್ಲ. ಇದನ್ನ ರಿಮೂವ್ ಮಾಡ್ತೀನಿ. ಸರ್ಕ್ಯೂಟ್ ಏನಾದ್ರು ಸ್ಟಾಪ್ ಆಯಿತಾ? ಇಲ್ಲ. ನೋಡಿ, ಈಗ ಇದು ಸೀರೀಸಿಗೆ ಬಂತು. ಇದನ್ನ ರಿಮೂವ್ ಮಾಡಿದ್ರೆ ಸರ್ಕ್ಯೂಟ್ ಸ್ಟಾಪ್ ಆಯಿತು. ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ, ಪ್ಯಾರಲಲ್ಲಿ ಈವನ್ ಒಂದು ಬ್ರಾಂಚ್ ಕೂಡ ಫೇಲ್ ಆದರೂ ಕೂಡ, ಬ್ರೇಕ್ ಆದರೂ ಕೂಡ ಸರ್ಕ್ಯೂಟ್ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ? ದೆನ್ ಫೈನಲ್ ಸಮ್ಮರಿ ನೋಡೋದಾದರೆ, ಪ್ಯಾರಲಲ್ ಸರ್ಕ್ಯೂಟ್ದು ಮಲ್ಟಿಪಲ್ ಪಾತ್ಸ್, ಸೇಮ್ ವೋಲ್ಟೇಜ್, ಕರೆಂಟ್ ಡಿವೈಡ್ಸ್, ರೆಸಿಸ್ಟೆನ್ಸ್ ರೆಡ್ಯೂಸ್ ಆಗಿ 1/R ಇದೆ. ಸೊ ರೆಸಿಪ್ರೋಕಲ್ ಇರೋ 1/R ಇರೋದ್ರಿಂದ ರೆಡ್ಯೂಸ್ ಆಗುತ್ತೆ. ದೆನ್ ಈಗ ನಾವು ಕಂಪ್ಯಾರಿಸನ್ ನೋಡೋಣ. ಸೀರೀಸ್ ಪ್ಯಾರಲಲ್ ಫ್ಯೂಚರ್ ಪಾತ್. ಸೀರೀಸಲ್ಲಿ ಆದರೆ ಸಿಂಗಲ್, ಅಂದರೆ ಒಂದೇ ಸೈಡು. ಪ್ಯಾರಲಲ್ ಆದರೆ ಮಲ್ಟಿಪಲ್ ಪಾತ್, ಅಂದರೆ ನೀವು ಕಾಲೇಜಿಂದ ಮನೆಗೆ ಹೋಗೋದು, ಬಟ್ ಮನೆಯಿಂದ ಹೊಲ ತೋಟಕ್ಕೆ ಹೋಗೋದು ಮಲ್ಟಿಪಲ್. ದೆನ್ ಕರೆಂಟ್ ಸೇಮ್. ಓಕೆನಾ? ಸೀರೀಸಲ್ಲಿ ಸೇಮ್ ಇರುತ್ತೆ ಕರೆಂಟ್. ಏಕೆಂದರೆ ಕರೆಂಟ್ ಅಂದರೆ ಜಾಸ್ತಿ ಒಂದು ಸ್ವಲ್ಪ ಸ್ಟ್ರೆಂತು. ಮನೆಯಿಂದ ಕಾಲೇಜಿಗೆ ಒಂದೇ ರೋಡ್ ಅಲ್ಲ, ಬೇಗ ಹೋಗ್ಬಿಡ್ತೀರ. ಸೊ ಇಲ್ಲಿ ಪ್ಯಾರಲಲ್ಲಿ ಬಂದಾಗ ಡಿವೈಡ್ಸ್ ಆಗುತ್ತೆ. ಅಲ್ಲೂ ಹೋಗ್ಬೇಕು, ಇಲ್ಲೂ ಹೋಗ್ಬೇಕು, ಎಲ್ಲ ಹೋಗ್ಬೇಕಲ್ವಾ? ಸೊ ಹಾಗಾಗಿ ಡಿವೈಡ್ಸ್ ಆಗುತ್ತೆ. ಇನ್ನು ವೋಲ್ಟೇಜ್ ಸೀರೀಸಲ್ಲಿ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಪ್ಯಾರಲಲ್ಲಿ ಸೇಮ್ ಇರುತ್ತೆ. ಬ್ರೇಕ್ ಅಂದರೆ ಒಂದು ಕಾಂಪೊನೆಂಟ್ ಬ್ರೇಕ್ ಆದರೂ ಕೂಡ ಸೀರೀಸಲ್ಲಿ ಏನಾಗ್ಬಿಡುತ್ತೆ? ಕಂಪ್ಲೀಟ್ ಸರ್ಕ್ಯೂಟ್ ಆಫ್ ಆಗುತ್ತೆ. ಬಟ್ ಪ್ಯಾರಲಲ್ಲಿ ಈವನ್ ಒಂದು ಆಫ್ ಆದರೂ ಕೂಡ ಕಂಟಿನ್ಯೂ ಆಗಿ ವರ್ಕ್ ಆಗುತ್ತೆ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಪ್ಯಾರಲಲ್ ಸರ್ಕ್ಯೂಟ್. ಐ ಹೋಪ್ ಸೀರೀಸ್ ಪ್ಯಾರಲಲ್ ಅರ್ಥ ಆಗಿದೆ. ಸೊ ಆನ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿ ವಿಲ್ ಸಿ ಆನ್ KCL. ವೆರಿ ಇಂಪಾರ್ಟೆಂಟ್. ಓಕೆನಾ? ಈ ಸೀರೀಸು ಪ್ಯಾರಲಲ್ ಫ್ಯೂಚರ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಪ್ರಾಪರ್ಟೀಸ್ ಇದೆ ಅದು. ದೆನ್ KCL ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಎಸ್, ವಿಡಿಯೋ ಸ್ಟಾಪ್ ಮಾಡ್ತೀನಿ.